ತಾವು ಡೆಲ್ಲಿಗೆ ಬಂದಿದ್ರೆ ಅದರ ವಿಸಿಟ್ ದೆಹಲಿಗೆ ನಾನು ಬಂದಿರತಕ್ಕಂಥದ್ದು 2-3 ಅಂಶ ಇದಾವೆ. ಒಂದು, ಈಗ ಸೋಮಣ್ಣವರು ನಮ್ಮ ಲೋಕಸಭಾ ಸದಸ್ಯರು ತುಮಕೂರಿಗೆ, ನಮ್ಮ ಕ್ಷೇತ್ರದಲ್ಲಿ ಕೆಲವು ಕಾಮಗಾರಿಗಳ ಬಗ್ಗೆ ಅವರನ್ನ ಭೇಟಿ ಮಾಡಿ ಅವ್ರ ಮನವರಿಕೆ ಮಾಡ್ತಕ್ಕಂಥದ್ದು. ಹಾಗೇನೆ ಅವರೇ ಜಲಶಕ್ತಿನೂ ಅವರಲ್ಲೇ ಇರೋದ್ರಿಂದ ಸ್ವಲ್ಪ ಎಂಐನಲ್ಲಿ ನಮ್ಮದು ಬರಗಾಲ ಪೀಡಿತ ಪ್ರದೇಶ, ಟ್ಯಾಂಕ್ಗಳು ರೀಜುನಿವೇಷನ್ ಮಾಡುವಂಥದ್ದು, ಕೆರೆಗಳಿಗೆ ನೀರು ತುಂಬಿಸುವಂಥ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದಿಂದ ಮಾಡುವಾಗ ಇನ್ ಕೆಲವು ಕೇಂದ್ರ ಸರ್ಕಾರದ ಏನು ಈ RRR ಅಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಹಣ ಬರ್ತವೆ, ಅದು ಇವರೇ ಮಂತ್ರಿ ಇರೋದ್ರಿಂದ ಸ್ವಲ್ಪ ಹೆಚ್ಚಿನ ಅನುದಾನ ಕೇಳಲಿಕ್ಕೆ ಅವರನ್ನು ಕೂಡ ಭೇಟಿ ಮಾಡ್ತೀನಿ. ಮತ್ತೆ ನಮ್ಮ ಪಕ್ಷದ ಎಲ್ಲ ಮುಖಂಡರನ್ನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀನಿ. ಅವರ ಲಭ್ಯತೆ ನೋಡಿಕೊಂಡು ಅವ್ರನ್ನ ಭೇಟಿ ಮಾಡ್ತಕ್ಕಂಥ ಕೆಲಸ ಇಷ್ಟು ಬಂದಿದ್ದೀನಿ. ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರು ಡೆಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ. ಇದರ ಬಗ್ಗೆ ಇದೇ ಸಂದರ್ಭ ಅಂತೇಳಿ ಏನಲ್ಲ, ದೆಹಲಿ ಬರ್ತಕ್ಕಂಥದ್ದು ಅವರವ್ರ ಇಲಾಖೆನಲ್ಲಿ ಕೆಲವು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು ಇರ್ತವೆ. ಈಗ ನಾನು ಇವನ್ ಅಮಿತ್ ಶಾ ಅವರನ್ನು ನೋಡಬೇಕು ಅಂತಾನೂ ಕೂಡ ಇದ್ದೀನಿ. ಯಾಕೆಂದ್ರೆ ಅವರು ರಾಜ್ಯದ, ನಾನು ಸಹಕಾರ ಮಂತ್ರಿ, ಅವರು ಕೇಂದ್ರದ ಸಹಕಾರ ಮಂತ್ರಿ ಇದ್ದಾರೆ. ನಮ್ಮಲ್ಲಿ ನಬಾರ್ಡ್ನಿಂದ ಬರ್ತಕ್ಕಂಥ ಸಾಲದ ಅನುದಾನನೂ ಕೂಡ 3,260 ಕೋಟಿ ಕಡಿಮೆ ಆಗಿದೆ ನಮ್ಮ ರಾಜ್ಯಕ್ಕೆ. ಅದರಲ್ಲಿ ಕೆಲವು ತಾರತಮ್ಯ ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ಹೊಂದಿಕೆ ಅಲ್ಲ, ಇಡೀ ದೇಶದಲ್ಲೇ ರೈತರಿಗೋಸ್ಕರ ಅನನುಕೂಲ ಆಗಿರ್ತಕ್ಕಂಥ ಸಂಗತಿ ಇದೆ. ಅದನ್ನು ಅವ್ರಿಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಈ ಸಂಬಂಧ ಬಂದಿದ್ದೀವಿ ಹೊರತು ಇದರಲ್ಲಿ ಯಾವುದೇ ರಾಜಕೀಯದ ಟರ್ಮೋಯಿಲ್ ಯಾವುದೂ ಇಲ್ಲ.